ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ. ಇದೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಲೈಕ್ ಅ ಹಾಲ್ ವಿಡಿಯೋ. ನೈಕಾದ ಪಿಂಕ್ ಫ್ರೈಡೆ ಸೇಲ್ ನಡೀತಲ್ಲ, ಐ ಬಾಟ್ ಫ್ಯೂ ಐಟಮ್ಸ್. ಸೊ ಇದ್ರದ್ದು ಹಾಲ್ ತೋರಿಸ್. ನಾನು ಏನೇನು ಇಸ್ಕೊಂಡೆ, ಸ್ವಲ್ಪ ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ದೀನಿ, ಅದ್ರದ್ದು ರಿವ್ಯೂ ಕೂಡ ಕೊಡ್ತಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಪ್ರಾಡಕ್ಟ್ ಇದು ವಿಶ್ ಕೇರ್ ಅವರ ಹೇರ್ ಗ್ರೋತ್ ಸೀರಮ್ ಕಾನ್ಸಂಟ್ರೇಟ್. ಸೊ ಇದು ನಾನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು ನೋಡಿದ್ದೀನಿ ಆ್ಯಂಡ್ ತುಂಬ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ತು. ಐ ಗಾಟ್ ಜಸ್ಟ್ ಫಾರ್ $5.99 or $6.99. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಯೂಸಿಂಗ್ ಇಟ್. ನನ್ನ ಹತ್ರ ಆಲ್ರೆಡಿ ಒಂದಿತ್ತು, ನನಗೆ PR ಅಲ್ಲಿ ಬಂದಿತ್ತೋ ಹೆಂಗೆ ಬಂದಿತ್ತು ಅಂತ ಗೊತ್ತಿಲ್ಲ. ಐ ಆಲ್ರೆಡಿ ಹ್ಯಾಡ್ ಇಟ್, ಬಟ್ ನಾನು ಅದು ಬಾಟಲ್ 1-2 ಟೈಮ್ಸ್ ಯೂಸ್ ಮಾಡಿದೆ ಆ್ಯಂಡ್ ಬಾಟಲ್ ಬೀಳ್ಸ್ಬಿಟ್ಟು ಹೊಡೆದಾಗ್ಬಿಟ್ಟಿದ್ದೆ. ಸೊ ಐ ಕುಡಂಟ್ ಯೂಸ್ ಇಟ್ ಅಲ್ವಾ. ಸೊ ರಿಸಲ್ಟ್ ನಂಗೇನು ಗೊತ್ತಾಗಿರಲಿಲ್ಲ. ಸೊ ಅದಕ್ಕೆ ಐ ರಿಯಲಿ ವಾಂಟೆಡ್ ಟು ಟ್ರೈ ದಿಸ್. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದೆ ಆ್ಯಂಡ್ ಲೆಟ್ಸ್ ಸಿ 1 ಮಂತ್ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ. ಆ್ಯಂಡ್ ಏನಾದರೂ ರಿಸಲ್ಟ್ ಬಂದರೆ ಐ ವಿಲ್ ಡೆಫಿನೆಟ್ಲಿ ಡೂ ಅ ವಿಡಿಯೋ ಆಫ್ ಇಟ್, ಬಿಕಾಸ್ ತುಂಬ ಜನಕ್ಕೆ ಇದು ವರ್ಕ್ ಆಗಿದೆ. ನನಗೇನು ಹೇರ್ದು ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ಅಷ್ಟಿಲ್ಲ, ಜಸ್ಟ್ ದ್ಯಾಟ್ ಹೇರ್ ಬೇಗ ಗ್ರೋ ಆಗಬೇಕು, ಬಿಕಾಸ್ ತುಂಬ ಶಾರ್ಟ್ ಕಟ್ ಮಾಡಿದ್ದೀನಲ್ಲ. ನಾವು ಐ ಆಮ್ ಲೈಕಿಂಗ್ ಲಾಂಗ್ ಹೇರ್ ಮೋರ್ ಬಿಕಾಸ್ ಶಾರ್ಟ್ ಹೇರ್ ಕಟ್ ಮಾಡಿದ್ದೀನಲ್ಲ ಅದಕ್ಕೆ. ಸೊ ನೋಡೋಣ ಹೇರ್ ಗ್ರೋತ್ ಆಗುತ್ತೋ ಇಲ್ವೋ ಅಂತ. ಆ್ಯಂಡ್ ನಂಗೆ ಹೇರ್ ಫಾಲ್ದು ಏನು ಅಷ್ಟೊಂದೇನು ಇಶ್ಯೂ ಇಲ್ಲ. ಸೊ ಲೆಟ್ಸ್ ಸಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ತುಂಬ ವೈರಲ್ ಪ್ರಾಡಕ್ಟ್, ಬಟ್ ನನಗೆ ಫೇಲ್ ಆಯಿತು, ವಿಚ್ ಇಸ್ ದ ಟರ್ಟರ್ ಮಾಸ್ಕ್ ಫಿಟ್ ರೆಡ್ ಕುಷನ್ ಫೌಂಡೇಶನ್. ನಾನು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ಹೆಂಗೆ ಕಾಣುತ್ತೆ ಅಂತ ಎಲ್ಲ, ಬಿಕಾಸ್ ಐ ಆಮ್ ರಿಟರ್ನಿಂಗ್ ದಿಸ್, ಸೊ ಐ ಡೋಂಟ್ ವಾಂಟ್ ಟು ಓಪನ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಇದು ಐ ಬಾಟ್ ಇಟ್ ಇನ್ ದ ಶೇಡ್ 23N ಸ್ಯಾಂಡ್. ಇದ್ದಂಗೆ ಆಲ್ಮೋಸ್ಟ್ 2 to 3 ಶೇಡ್ಸ್ ಲೈಟರ್ ಇದೆ. ಆ್ಯಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಸ್ಯಾಂಡ್ ಆ ಥರ ಶೇಡ್ಸ್ ಅಲ್ಲ. ಲೈಕ್ ಜನರಲಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡುವಾಗ ನಾನು ಎಲ್ಫ್ ಅವ್ರದ್ದು ಆನ್ಲೈನಲ್ಲಿ ನೋಡಿಕೊಂಡೆ ಆರ್ಡರ್ ಮಾಡಿದ್ದು. ದ್ಯಾಟ್ ವಾಸ್ ಲೈಕ್ ಅ ಪರ್ಫೆಕ್ಟ್ ಶೇಡ್. ನಾನು ಇನ್ನೂ ಲೈಕ್ ಮೇಬಿಲಿನ್ ಫಿಟ್ ಮೀನೂ ಹಂಗೆ ಆರ್ಡರ್ ಮಾಡಿದೆ, ಮೇಬಿಲಿನ್ ಲೂಮಿ ಮ್ಯಾಟು ಹಾಗೆ ಆರ್ಡರ್ ಮಾಡಿದ್ದೆ. ಸೊ ಅದೆಲ್ಲ ಪರ್ಫೆಕ್ಟ್ ಶೇಡ್ಸಲ್ಲಿ ಬಂತು, ಬಟ್ ಇದು ಮಾತ್ರ 2 to 3 ಶೇಡ್ಸ್ ಲೈಟ್ ಬಂತು. ಮೇ ಬಿ ಬಿಕಾಸ್ ಇಟ್ ಹ್ಯಾಸ್ ಲೈಕ್ ವೈಡ್ ರೇಂಜ್ ಆಫ್ ಏನಂತಾರೆ ಅದನ್ನು ಶೇಡ್ಸ್. ಸೊ ಅದಕ್ಕೋಸ್ಕರ, ಬಟ್ ಸ್ಟಿಲ್ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಐ ಹ್ಯಾವ್ ಅಪ್ಲೋಡೆಡ್ ಅ ರೀಲ್ ಆರ್ ಐ ವಿಲ್ ಅಪ್ಲೋಡ್ ಅ ರೀಲ್. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಐ ಡಿಂಟ್ ಲೈಕ್ ಇಟ್ ದಟ್ ಮಚ್. ಅಷ್ಟೊಂದು ಕವ್ರೇಜ್ ಏನು ಕೊಟ್ಟಿಲ್ಲ ನನಗೆ. ನಾನು ಚೆನ್ನಾಗಿ ಗುಡ್ ಕ್ವಾಂಟಿಟಿನೇ ಹಾಕ್ಕೊಂಡೆ, ಅಷ್ಟೊಂದೇನು ಕವ್ರೇಜ್ ಕೊಟ್ಟಿಲ್ಲ. ಆ್ಯಂಡ್ ನನಗೆ ಸ್ಮೈಲ್ ಲೈನ್ಸ್ ಹತ್ರ ಎಲ್ಲ, ನಂಗೆ ಸ್ಮೈಲ್ ಲೈನ್ಸ್ ಅಲ್ಲ, ಲೈಕ್ ಲಿಪ್ಸ್ ಆಸ್ಪಾಸಲ್ಲಿ ಇಟ್ ವಾಸ್ ಕ್ರೀಸಿಂಗ್. ನನಗೆ ಯಾವತ್ತೂ ಫೌಂಡೇಶನ್ ಜೊತೆ ಆ ಥರ ಆಗಲ್ಲ. ಸೊ ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ದಿಸ್. ಮೇ ಬಿ ಕರೆಕ್ಟ್ ಶೇಡ್ ತೊಗೊಂಡು ಟ್ರೈ ಮಾಡ್ಬೋದೇನೋ, ಬಟ್ ಆ್ಯಸ್ ಆಫ್ ನೌ ಐ ಆಮ್ ನಾಟ್ ಗೋನಾ ಟ್ರೈ ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. 4.5 grams ಆಫ್ ಪ್ರಾಡಕ್ಟ್ಗೆ $1,200. ಇದು ಆ್ಯಕ್ಚುಲಿ ಮಿನಿ ಫೌಂಡೇಶನ್. ಇನ್ನು ಬಿಗರ್ ಒನ್ 3,200 or 3,400 ಆ ಥರ ಏನೋ ಇದೆ. ಸೊ ಐ ರಿಯಲಿ ಡಿಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಅ ಬಿಗರ್ ಒನ್. ಸೊ ಐ ಬಾಟ್ ದಿಸ್ ಒನ್. ಆ್ಯಂಡ್ ಐ ಡೋಂಟ್ ಥಿಂಕ್ ಯಾಕೆ ಇಷ್ಟು ಹೈಪ್ ಇದೆ ಅಂತ, ಬಿಕಾಸ್ ಅವ್ರದ್ದೆಲ್ಲ ಒಂದು ಟ್ಯಾಪ್ಗೆ ಕವರೇಜ್ ಫುಲ್ಲಾಗಿತ್ತು, ಬಟ್ ನಂಗೆ ಕವರೇಜ್ ಬಂದಿಲ್ಲ. ಐ ಮೀನ್ ಲೈಟರ್ ಶೇಡ್ ಇತ್ತು, ಬಟ್ ಸ್ಟಿಲ್ ಅಟ್ಲೀಸ್ಟ್ ಮಾರ್ಕ್ಸ್ ಆದರೂ ಕವರ್ ಮಾಡಬೇಕಿತ್ತಲ್ಲ, ಕವರ್ ಮಾಡಿಲ್ಲ. ಮೇ ಬಿ ಬಿಕಾಸ್ ಶೇಡ್ ಮಿಸ್ಟೇಕ್ ಇರ್ಬೋದು, ಐ ಡೋಂಟ್ ನೋ. ಬಟ್ ಸಮ್ ಡೇ ಇಫ್ ಮತ್ತೆ ಏನಾದರೂ ಸೇಲ್ ಬಂದರೆ ಅದು ಮತ್ತೆ ಟ್ರೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದರೆ ಐ ಮೈಟ್ ಆರ್ಡರ್ ಲೈಕ್ ಡಿಫ್ರೆಂಟ್ ಶೇಡ್. ಲೆಟ್ಸ್ ಸಿ. ನೆಕ್ಸ್ಟ್ ಒನ್ ನನ್ನ ಫೇವ್ರೆಟ್ ಪ್ರಾಡಕ್ಟ್ನ ರೀಸ್ಟಾಕ್ ಮಾಡಿದೆ, ವಿಚ್ ಇಸ್ ದ ಮೇಬಿಲಿನ್ ಸೂಪರ್ ಸ್ಟೇ ಲೂಮಿ ಮ್ಯಾಟ್ ಫೌಂಡೇಶನ್. ಐ ಲವ್ ದಿಸ್ ಫೌಂಡೇಶನ್. ಇದು ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬಿಟ್ಟು ನಾನು ಬೇರೆ ಯಾವುದೂ ಯೂಸ್ ಮಾಡಿಲ್ಲ. ಇದು ಆಲ್ಮೋಸ್ಟ್ ಖಾಲಿಯಾಗಿ ಹೋಗಿತ್ತು. ಆ್ಯಂಡ್ ಅವಾಗ ಐ ವಾಸ್ ಲೈಕ್ ಮಂತ್ಲಿ ಬಜೆಟ್ ಆಗೋಗಿದೆ, ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಎನಿ ಮೋರ್ ಫೌಂಡೇಶನ್ಸ್ ಅಂತ. ಅದಾದಮೇಲೆ ಎಲ್ಫ್ ಫೌಂಡೇಶನ್ ಇತ್ತು, ಹೊಸ 2 ಟೈಮ್ಸ್ ಯೂಸ್ ಮಾಡಿದ್ದೆ, ಅದಾದಮೇಲೆ ಇದು ಇಸ್ಕೊಂಡಿದ್ದೆ ಅಂತ. ಐ ಡಿಂಟ್ ಇವನ್ ಲುಕ್ ಎಟ್ ದ್ಯಾಟ್. ಸೊ ಅದಕ್ಕೆ ಎಲ್ಫದ್ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಾದಮೇಲೆ. ಸೊ ಎಲ್ಫದು ಖಾಲಿ ಆಗ್ತಾ ಬಂತು. ಸೊ ಐ ರಿಯಲಿ ವಾಂಟೆಡ್ ಅ ಫೌಂಡೇಶನ್. ಎಲ್ಫ್ ಆ್ಯಂಡ್ ಇದ್ರ ಬಗ್ಗೆ ಕಂಪೇರ್ ಮಾಡಿದ್ರೆ ಐ ವುಡ್ ಡೆಫಿನೆಟ್ಲಿ ಚೂಸ್ ದಿಸ್, ಬಿಕಾಸ್ ಐ ಲವ್ ಈ ಥರ ಲೈಟ್ ವೆಯ್ಟ್ ಮತ್ತು ಗ್ಲೋ ಕೊಡೋ ಫೌಂಡೇಶನ್ಸ್. ಸೊ ಅದಕ್ಕೋಸ್ಕರ ಎಲ್ಫ್ ಫೌಂಡೇಶನ್ ಆಲ್ಸೋ ಇಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಬಟ್ ನನಗೆ ಈ ಥರ ಲೈಟ್ ವೆಯ್ಟ್ ಫೌಂಡೇಶನ್ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಐ ಫಿಫರ್ಡ್ ದಿಸ್ ಒನ್. ಸೊ ಇದು ನನಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ನಾನು ಫಸ್ಟ್ ಟೈಮ್ ಇಸ್ಕೊಂಡಿದ್ದಾಗ $790 ಆ ಥರ ಏನೋ ಕೊಟ್ಟಿದ್ದೆ, ಆ್ಯಂಡ್ ಈ ಟೈಮ್ ಇಸ್ಕೊಂಡಾಗ $520 $550 ಆ ಥರ ಏನೋ ಕೊಟ್ಟಿದ್ದೆ, ವಿಚ್ ಇಸ್ ಲೈಕ್ ಅ ಸ್ಟೀಲ್ ಡೀಲ್. ಆ್ಯಂಡ್ ಐ ರಿಯಲಿ ಲವ್ ದಿಸ್ ಫೌಂಡೇಶನ್. ಇಫ್ ಐ ಆಮ್ ನಾಟ್ ಸೆಟ್ ಇಟ್ ನಾನು 220 ಶೇಡಲ್ಲಿದ್ದೀನಿ. ಸೊ ನೆಕ್ಸ್ಟ್ ನಾನು ಐ ರಿಯಲಿ ವಾಂಟೆಡ್ ಟು ಬೈ ಅ ಸೆಟ್ಟಿಂಗ್ ಪೌಡರ್. ನನ್ನ ಹತ್ರ ಪ್ಯಾಕ್ ಅವರ ಸೆಟ್ಟಿಂಗ್ ಪೌಡರ್ ಇದೆ. ನಾನು 2 ಪ್ಯಾಕ್ ಅವರ ಸೆಟ್ಟಿಂಗ್ ಪೌಡರ್ ಮಿನಿ ಟಪ್ಸೆ, ಬಿಕಾಸ್ ಐ ಡೋಂಟ್ ಡೂ ಮೇಕಪ್ ಆನ್ ಎನ್ ಎವ್ರಿ ಡೇ ಬೇಸಿಸ್ ಟು ಬಿ ಆನೆಸ್ಟ್. ಸೊ ಈ ನಡುವೆ ಮಾಡ್ತಿದ್ದೀನಿ, ಲೈಕ್ ಮುಂಚೆ ಎಲ್ಲ ನಾನು ಮಾಡ್ತಿದ್ದಿಲ್ಲ. ಈ ನಡುವೆ ಆಲ್ಮೋಸ್ಟ್ ಲೈಕ್ 1 ಮಂತಿಂದ ಮಾಡ್ತಿದ್ದೀನಿ ಜಸ್ಟ್ ಫಾರ್ ಶೂಟ್ಸ್. ಸೊ ಅದು ನಾನು 2 ಡಬ್ಬ ಖಾಲಿ ಮಾಡಾಕಿದ್ದೀನಿ. ಐ ರಿಯಲಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಮಾರ್ಸ್ ಅವ್ರದ್ದು ಅಫೋರ್ಡಬಲ್ ಕೂಡ ಇತ್ತು, ಆ್ಯಂಡ್ ಮಾರ್ಸ್ ಇಸ್ ಲೈಕ್ ಅ ಗುಡ್ ಅಫೋರ್ಡಬಲ್ ರೇಂಜಲ್ಲಿ ಇಟ್ಸ್ ಅ ಗುಡ್ ಬ್ರ್ಯಾಂಡ್ ಅಲ್ವಾ. ಸೊ ಅದಕ್ಕೋಸ್ಕರ ಐ ರಿಯಲಿ ವಾಂಟೆಡ್ ಟು ಟ್ರೈ ಮಾರ್ಸ್ ಅವರ ಪೌಡರ್ ಆ್ಯಂಡ್ ಸಮ್ ಅದರ್ ಪ್ರಾಡಕ್ಟ್ಸ್ ಆಲ್ಸೋ. ಐ ವಿಲ್ ಟೆಲ್ ದ್ಯಾಟ್ ಇನ್ ಫ್ಯೂಚರ್.
ಸೊ ಮಾರ್ಸ್ ಅವರ ಟ್ರೆಂಡ್ ಸೆಟ್ಟರ್ ಸೆಟ್ಟಿಂಗ್ ಪೌಡರ್ ಇಸ್ಕೊಂಡೆ ಇನ್ ದ ಶೇಡ್ ಬನಾನಾ. ನನಗೆ ಶೇಡ್ಸ್ ಜೊತೆ ಲೈಕ್ ಐ ಡಿಂಟ್ ವಾಂಟ್ ಟು ಪ್ಲೇ, ಸೊ ಅದಕ್ಕೆ ಬನಾನಾ ಪೌಡರ್ ಇಸ್ಕೊಂಡೆ. ಬನಾನಾ ಪೌಡರ್ ಇಟ್ ಜನರಲಿ ಸೂಟ್ಸ್ ಮೇ ಬಿಕಾಸ್ ನಂಗೆ ಒಂಥರ ಎಲ್ಲೋ ಅಂಡರ್ಟೋನ್ ಇದೆಯಲ್ಲ ಅದಕ್ಕೋಸ್ಕರ. ಆ್ಯಂಡ್ ದಟ್ಸ್ ವಾಟ್ ಐ ಆಮ್ ವೇರಿಂಗ್ ರೈಟ್ ನೋ. ಇಟ್ಸ್ ಲೈಟ್ ವೇಟ್, ಇನ್ಕ್ರೀಸಿಂಗ್ ಏನು ಜಾಸ್ತಿ ಆಗ್ತಿಲ್ಲ. ಇಟ್ಸ್ ನೈಸ್. ಪ್ಯಾಕ್ ಅವರ ಪೌಡರ್ ಥರನೇ ಇದೆ ಬಿಕಾಸ್ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೇನಲ್ಲ, ಅಷ್ಟು ಡಿಫ್ರೆನ್ಸ್ ನಂಗೆ ಹೇಳೋಕ್ಕಾಗ್ತಿಲ್ಲ ಈಗ. ಮೇ ಬಿ ಲೈಕ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋವಾಗ ಅದೊಂದು ಡಿಫ್ರೆನ್ಸ್ ಗೊತ್ತಾಗ್ಬೋದೇನೋ, ಬಿಕಾಸ್ ಐ ವಿಲ್ ಹ್ಯಾವ್ ಟು ಸಿ ಅಲ್ವಾ ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ, ಮ್ಯಾಟಿಫೈ ಮಾಡುತ್ತಾ ಇಲ್ವಾ, ಕ್ರೀಸ್ ಮಾಡುತ್ತಾ ಇಲ್ವಾ ಅಂತ. ಸೊ ಯಾ, ಆ್ಯಸ್ ಆಫ್ ನಾವು ಫಸ್ಟ್ ಇಂಪ್ರೆಷನ್ ನೋಡಿದ್ರೆ ಐ ರಿಯಲಿ ಲೈಕ್ ಇಟ್. ಲೈಕ್ ಪ್ಯಾಕ್ ಅವ್ರದ್ದು ಹೆಂಗೆ ವರ್ಕ್ ಆಗ್ತಿದೆ ಇದು ಕೂಡ ಹಾಗೆ ವರ್ಕ್ ಆಗ್ತಿದೆ. ಆ್ಯಂಡ್ ದ ಪ್ರೈಸಸ್ ಆಲ್ಸೋ ವೆರಿ ಅಫೋರ್ಡಬಲ್. ನಮ್ಮ ಪ್ರೈಸಸ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬಿಕಾಸ್ ಎಕ್ಸಾಕ್ಟಾಗಿ ನೆನಪಿರಲ್ಲ ಅಲ್ವಾ, ತುಂಬ ಪ್ರಾಡಕ್ಟ್ಸ್ ಇದೆ ಅದಕ್ಕೋಸ್ಕರ. ಸೊ ಆ್ಯಸ್ ಆಫ್ ನೌ ಐ ರಿಯಲಿ ಲೈಕ್ ಇಟ್. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಆಲ್ಸೋ ಲೈಕ್ ಅ ವೈರಲ್ ಪ್ರಾಡಕ್ಟ್. ಇದೊಂಥರ ಗಿಮಿಕಿ ಪ್ರಾಡಕ್ಟ್ ಅನ್ನಿಸ್ತಿತ್ತು ನಂಗೆ ಸ್ಟಾರ್ಟಿಂಗಲ್ಲಿ ಲೈಕ್ ನೋಡ್ಬೇಕಂದ್ರೆ, ಬಟ್ ಐಟ್ ಆ್ಯಕ್ಚುಲಿ ವರ್ಕ್ಸ್ ಗೊತ್ತಾ. ಸೊ ಇದು ಮಾರ್ಸ್ ಅವರ ಡಾರ್ಕ್ ಮ್ಯಾಜಿಕ್ ಬ್ಲಷ್. ಇದು ಬ್ಲ್ಯಾಕ್ ಕಲರ್ ಬ್ಲಷ್. ಆ್ಯಸ್ ಯು ಕ್ಯಾನ್ ಸಿ, ಆಬ್ವಿಯಸ್ಲಿ ನಾನು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ಲೈಕ್ PH ಬ್ಲಷ್ ಅಂತ, ಇಟ್ ವಿಲ್ ಅಡ್ಜಸ್ಟ್ ಟು ಯುವರ್ ಸ್ಕಿನ್ ಟೋನ್ ಅಂತ. ಸೊ ಇದು ತುಂಬ ಚೆನ್ನಾಗಿ ಒಂಥರ ಸಟಲ್ ಕಲರ್ ಕೊಡುತ್ತೆ. ಐ ಮೀನ್ ಜಾಸ್ತಿ ಹಾಕಿದ್ರೆ ಜಾಸ್ತಿ ಕಲರು ಕೊಡುತ್ತೆ. ಇಟ್ ವಿಲ್ ಬಿ ವೆರಿ ವೆರಿ ಪಿಗ್ಮೆಂಟೆಡ್ ಆಲ್ಸೋ. ಇಲ್ಲ ಲೈಟ್ ಪಿಗ್ಮೆಂಟೇಷನ್ ಆ ಥರ ಮಾಡ್ಕೋಬೋದು ನೀವು, ನ್ಯಾಚುರಲ್ ಕಲರ್ ಥರ. ಐ ರಿಯಲಿ ರಿಯಲಿ ಲೈಕ್ ದಿಸ್. ನಂಗೆ ಚಿಕ್ಕ ವಯಸ್ಸಲ್ಲಿ ಈ ಥರ 20 ರೂಪೀಸ್ಗೇನೋ ಲೈಕ್ PH ಲಿಪ್ ಬಾಮ್ಸ್ ಬರ್ತಿತ್ತು. ಸೊ ಅದು ವೈಟ್ ಕಲರ್, ಗ್ರೀನ್ ಅಥವಾ ಪಿಂಕ್ ಪ್ಯಾಕೇಜಿಂಗಲ್ಲಿ ಬರ್ತಿತ್ತು ಆ್ಯಂಡ್ ವೈಟ್ ಲಿಪ್ ಬಾಮ್ ಬರ್ತಿತ್ತು. ಅದನ್ನು ಹಾಕ್ಕೊಂಡ್ರೆ ಪಿಂಕ್ ಆಗ್ತಿತ್ತು ಲಿಪ್ಸ್. ಐ ಯೂಸ್ ಟು ಲವ್ ದಟ್. ನನ್ನ ಹತ್ರ 2-3 ಯಾವಾಗಲೂ ಇರ್ತಿತ್ತು. ನಾನು ಅಷ್ಟೊಂದೇನು ಹಾಕ್ತಿದ್ದಿಲ್ಲ, ಬಟ್ ಮದುವೆಗೆ ಹೋಗೋವಾಗ ಪಾಂಡ್ಸ್ ಪೌಡ್ರು ಆ ಲಿಪ್ ಬಾಮ್ ಹಾಕೊಂಡು ಹೋಗ್ತಿದ್ದೆ, ಲೈಕ್ ಲಿಪ್ಸ್ಟಿಕ್ ಥರ. ಬಿಕಾಸ್ ನನ್ನ ಲಿಪ್ಸ್ಟಿಕ್ ಐ ವಾಸ್ ನಾಟ್ ಅಲೌಡ್. ಚಿಕ್ಕ ವಯಸ್ಸಲ್ಲಿ ಆಬ್ವಿಯಸ್ಲಿ ವಿಲ್ ನಾಟ್ ಬಿ ಅಲೌಡ್ ಅಲ್ವಾ. ಸೊ ಐ ವಾಸ್ ನಾಟ್ ಅಲೌಡ್ ಟು ಬೈ. ಸೊ ಅದಕ್ಕೋಸ್ಕರ ಆ ಲಿಪ್ ಬಾಮ್ 20 ರೂಪೀಸ್ ಅಲ್ಲ, ಸೇವ್ ಮಾಡಿ ಇಸ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ತಿದ್ದೆ. ಆ್ಯಂಡ್ ಐ ರಿಯಲಿ ಲವ್ ದ್ಯಾಟ್. ಅದೊಂಥರ ಚೆರಿ ಕೈಂಡ್ ಆಫ್ ಫ್ಲೇವರ್ ಇರ್ತಿತ್ತು. ಐ ರಿಯಲಿ ರಿಮೆಂಬರ್ ದ ಫ್ಲೇವರ್ ಎಕ್ಸಾಕ್ಟಾಗಿ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅದು ಮತ್ತೆ ಟ್ರೆಂಡಲ್ಲಿ ಬಂದಿದೆ. ಸೊ ಎವ್ರಿ ಒನ್ ಆರ್ ಡೂಯಿಂಗ್ ದಿಸ್ PH ಕೈಂಡ್ ಆಫ್ ಬ್ಲಷ್, ಲಿಪ್ ಬಾಮ್ಸ್ ಎಲ್ಲ. ಇದು ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಇದೆ. ಲೈಕ್ ಸ್ವೀಟ್ ಚೆರಿ ಅಂತ ಅಲ್ಲ, ಲೈಕ್ ಈ ಸ್ಟ್ರಾಬೆರಿ ಫ್ಲೇವರ್ ಲಿಪ್ ಬಾಮ್ ಸ್ಮೆಲ್ ಮಾಡುತ್ತಲ್ಲ, ಸ್ಟ್ರಾಬೆರಿ ಫ್ಲೇವರ್ ಇಲ್ಲಾಂದರೆ ಅದೇ ಆ ಪಿಂಕ್ ಲಿಪ್ ಬಾಮ್ಸ್ ಜನರಲಿ ಸ್ಮೆಲ್ ಮಾಡುತ್ತಲ್ಲ, ಆ ಥರ ಸ್ಮೆಲ್ ಇದೆ. ಆ್ಯಂಡ್ ಐ ರಿಯಲಿ ಲವ್ ದ ಸ್ಮೆಲ್ ಆಫ್ ದಿಸ್. ಸೊ ಯಾ, ಇಟ್ಸ್ ನೈಸ್, ಇಟ್ ವರ್ಕ್ಸ್ ವೆಲ್. ನನಗೇನು ಕಂಪ್ಲೇಂಟ್ಸ್ ಏನಿಲ್ಲ. ನನಗೂ ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ತು. ಇದರಲ್ಲಿ 299 ಅಂತ ಬರ್ತಿದೆ, ಬಟ್ ನಂಗೆ ಇನ್ನೂ ಡಿಸ್ಕೌಂಟೆಡ್ ಪ್ರೈಸಲ್ಲೇ ಸಿಕ್ತು. ಆಬ್ವಿಯಸ್ಲಿ ಸೇಲ್ ಇತ್ತಲ್ಲ ಅದಕ್ಕೋಸ್ಕರ. ಸೊ ಯಾ, ಇಫ್ ಯು ವಾಂಟ್ ಲೈಕ್ ಅ ನ್ಯಾಚುರಲ್ ಬ್ಲಷ್, ಲೈಕ್ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಬಿಕಾಸ್ ನನ್ನ ಕೈಯಲ್ಲಿ ಪಿಗ್ಮೆಂಟ್ ಕೂಡ ಹಾಗೆ ಇರುತ್ತೆ. ಲೈಕ್ ಫಾರ್ ಹಾಫ್ ಡೇ 1 ಡೇ ಹಂಗೆ ಇತ್ತು. ನನ್ನ ಕೈ ವಾಶ್ ಮಾಡಿದ್ರು ಹೋಗ್ತಿರ್ಲಿಲ್ಲ, ಆ ಥರ ಇತ್ತು ಪಿಗ್ಮೆಂಟ್. ಸೊ ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಅನ್ನಿಸ್ತಿದೆ. ನಾನು ಜಸ್ಟ್ ಒನ್ಸ್ ಮಾತ್ರ ವೀಡಿಯೋಗೆ ಯೂಸ್ ಮಾಡಿದ್ದೆ ಅಷ್ಟೇ, ಅದು ಬಿಟ್ಟು ನಾನು ಯೂಸ್ ಮಾಡಿಲ್ಲ ಬಿಕಾಸ್ ನಿನ್ನೆ ಬಂದಿದ್ದು ಅದಕ್ಕೋಸ್ಕರ. ಸೊ ಐ ಯೂಸ್ ಫಾರ್ ಮೋರ್. ಇನ್ನು ಲಾಂಗ್ ಲಾಸ್ಟಿಂಗ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಎಸ್ಟರ್ಡೇ ಬಗ್ಗೆ ನೋಡ್ಬೇಕಂದ್ರೆ ಅದಕ್ಕೆ ಕೈಯಲ್ಲಿ ಜಾಸ್ತಿ ಹೊತ್ತಿತ್ತು ಅಂತ ಹೇಳಿ ಐ ಥಿಂಕ್ ಇಟ್ ವುಡ್ ಬಿ ಲಾಂಗ್ ಲಾಸ್ಟಿಂಗ್. ಸೊ ಯಾ, ಐ ಟ್ರೈ ಫಾರ್ ಫ್ಯೂ ಮೋರ್ ಡೇಸ್ ಆ್ಯಂಡ್ ಏನಾದರೂ ರಿವ್ಯೂ ಚೇಂಜಸ್ ಇದ್ರೆ ಐ ಅಪ್ಡೇಟ್ ಇಟ್ ಆನ್ ಮೈ ಸ್ಟೋರೀಸ್ ಆರ್ ಆನ್ ಎ ರೀಲ್. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ಮಾರ್ಸ್ ಅವರದೇ, ಬಿಕಾಸ್ ಮಾರ್ಸ್ ಅವರು 3 ಪ್ರಾಡಕ್ಟ್ಸ್ ಇಸ್ಕೊಂಡಿದ್ದೆ ಒಂದೇ ಸತಿ ಹೇಳೋಣ ಅಂತ. ಇದು ಮಾರ್ಸ್ ಅವರ ಲಿಪ್ ಕ್ರಯಾನ್, won't budge lip crayon. Okay, won't smudge, won't budge lip crayon. And I'm in the shade 02 I am strong ಅಂತ. ಶೇಡ್ ತುಂಬ ಚೆನ್ನಾಗಿದೆ. And this is how it looks like. I love the shade. If you can't see, I'll just add a clip. It's very very nice. It's very smooth and very comfortable on your lips. Like starting ಹಾಕೊಂಡ್ಮೇಲೆ ಲೈಕ್ ಇವಾಗ ಉಜ್ಜಿದ್ರೆ ಲೈಕ್ ಇಟ್ಸ್ ಸ್ಮಜ್ ಆಗುತ್ತೆ, ಬಜ್ ಆಗುತ್ತೆ, ಎಲ್ಲ ಆಗುತ್ತೆ. ಯು ವಿಲ್ ಹ್ಯಾವ್ ಟು ಲೆಟ್ ಇಟ್ ಸೆಟ್ ಫಾರ್ ಅಟ್ ಲೀಸ್ಟ್ ಲೈಕ್ 30 seconds to 1 minute. ಅದು ಕರೆಕ್ಟಾಗಿ ಸೆಟ್ ಆದಮೇಲೆ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಪ್ರೂಫ್, ವಿಚ್ ಐ ಅಬ್ಸಲ್ಯೂಟ್ಲಿ ಲವ್. ನಂಗೆ ಈ ಥರ ಇದೊಂಥರ ಲೈಕ್ ರಸ್ಟಿ ಬ್ರೌನ್ ಶೇಡ್ಸಲ್ಲಿದೆ. ಐ ರಿಯಲಿ ರಿಯಲಿ ಲೈಕ್ ಈ ಥರ ಕಲರ್ಸ್. ಲೈಕ್ ಅ ರಸ್ಟಿ ರೆಡ್ ಅಂತಲೂ ಅನ್ಬೋದು, ಲೈಕ್ ಮಿಕ್ಸ್ ಆಫ್ ರಸ್ಟಿ ರೆಡ್ ಆ್ಯಂಡ್ ರಸ್ಟಿ ಬ್ರೌನ್. ಸೊ ಐ ರಿಯಲಿ ರಿಯಲಿ ಲವ್ ದಿಸ್ ಕಲರ್. ಆ್ಯಂಡ್ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಲೈಕ್ ಇಫ್ ಯು ಆರ್ ಲೈಕ್ ಮೈ ಸ್ಕಿನ್ ಟೋನ್ ಆರ್ ಇವನ್ ಫೇರ್, ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಆ್ಯಕ್ಚುಲಿ ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೂ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ಯಾ, ಯು ಕ್ಯಾನ್ ಟ್ರೈ ದಿಸ್. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ನಾನು ರೀಸ್ಟಾಕ್ ಮಾಡಿದ್ದು. ದಿಸ್ ಇಸ್ ದ ಪ್ಲಮ್ ಬಾಡಿ ಲವಿನ್ ಅವರ ಬಾಡಿ ವಾಶ್ ಇನ್ ದ ವೇರಿಯಂಟ್ ಕ್ಯಾರಮಲ್ ಪಾಪ್ಕಾರ್ನ್. ಐ ಲವ್ ದಿಸ್ ಬಾಡಿ ವಾಶ್. ಒಂದು ಆಲ್ಮೋಸ್ಟ್ ಖಾಲಿಯಾಗಿದೆ, 1-2 ಪಂಪ್ಸ್ ಇದೆ ಅಷ್ಟೇ. ಐ ಲವ್ ದಿಸ್. ನಿಮ್ಗೆ ಏನಾದರೂ ಸ್ನಾನ ಮಾಡೋಗಿತ್ತರ ಚೆನ್ನಾಗಿ ಫೀಲ್ ಆಗಬೇಕು, ಲೈಕ್ ಯುನೋ ಇಟ್ ಶುಡ್ ಬಿ ಲೈಕ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಟ್ರೈ ಇಟ್. ನಂಗೆ ಲೈಕ್ ಆಲ್ಮೋಸ್ಟ್ ತಿನ್ನಬೇಕು ಅನಿಸುತ್ತೆ, ಅಷ್ಟು
ಅಷ್ಟು ಟೇಸ್ಟಿ ಸ್ಮೆಲ್ ಮಾಡುತ್ತೆ ಗೊತ್ತಾ. ಇದು ಲಾಂಗ್ ಲಾಸ್ಟಿಂಗ್ ಎಲ್ಲ ಟು ಬಿ ಆನೆಸ್ಟ್. ಲೈಕ್ ನೀವು ಸ್ನಾನ ಮಾಡಿ ಒಂದು ಹಾಫ್ ಆನ್ ಅವರಲ್ಲೆಲ್ಲ ನಿಮ್ಗೆ ಆ ಸ್ಮೆಲ್ ಗೊತ್ತು ಕೂಡ ಆಗಲ್ಲ. ಸೊ ಬಟ್ ಆ ಸ್ನಾನ ಮಾಡೋವಾಗ ಆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಇಟ್ ವಿಲ್ ಮೇಕ್ ಇಟ್ ಲೈಕ್ 100 times ಬೆಟರ್. ಐ ಲವ್ ದಿಸ್ ಬಾಡಿ ವಾಶ್. ಆ್ಯಂಡ್ ಅಟ್ಲೀಸ್ಟ್ ಇದ್ರ ಬಗ್ಗೆ ನಾನು 2-3 ಶಾರ್ಟ್ಸ್ ಆರ್ ರೀಲ್ಸ್ ಮಾಡಿರ್ತೀನಿ. ದ್ಯಾಟ್ ಮಚ್ ಐ ಲವ್ ಇಟ್. ಆ್ಯಂಡ್ ಐ ವುಡ್ ರಿಪರ್ಚೇಸ್ ದಿಸ್ ಫಾರ್ 100 times. ಅಷ್ಟು ಚೆನ್ನಾಗಿದೆ. ಲೈಕ್ ನಿಮ್ಗೆ ಏನಾದರೂ ಈ ಥರ ಸ್ವೀಟ್ ವೆನಿಲಾ ಕೈಂಡ್ ಆಫ್ ಫ್ರೇಗ್ರೆನ್ಸಸ್ ಇಷ್ಟ ಅಂದರೆ ಯು ಶುಡ್ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ನಂಗೆ ಇನ್ನೂ ವೆನಿಲಾ ವೈಬ್ಸಿಂದ ಇದು ನಂಗೆ ಜಾಸ್ತಿ ಇಷ್ಟ. ಸೊ ಐ ವುಡ್ ಹೈಲಿ ರೆಕಮೆಂಡ್. ನಿಮ್ಗೆ ಏನಾದರೂ ವೆನಿಲಾ ಸ್ವೀಟ್ ಸೆನ್ಸ್ ಇಷ್ಟ ಅಂದರೆ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಿಸ್ ಬಾಡಿ ವಾಶ್ ಔಟ್. ಇದು ಮಾಯ್ಶ್ಚರೈಸಿಂಗ್ ಇದೆ, ನಿಮ್ಮ ಸ್ಕಿನ್ ಏನು ಡ್ರೈ ಔಟ್ ಮಾಡಲ್ಲ. ದಟ್ ಈಸ್ ಅ ಗುಡ್ ಥಿಂಗ್. ಜಸ್ಟ್ ದಟ್ ಇದು ಲಾಂಗ್ ಲಾಸ್ಟಿಂಗ್ ಇಲ್ಲ. ಜಸ್ಟ್ ಆ ಶವರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸ್ನಾನ ಮಾಡ್ಕೊಂಡು ಒಂದು 15-20 minutes ಹಾಫ್ ಆನ್ ಅವರ್ಗೆಲ್ಲ ಸ್ಮೆಲ್ ಹೋಗ್ಬಿಡುತ್ತೆ. ಸೊ ಯಾ. ಆ್ಯಂಡ್ ಆಲ್ಸೋ ಅಫೋರ್ಡಬಲ್ ಕೂಡ ಇದೆ ಅಲ್ಲ. ಸೊ ಯು ಕ್ಯಾನ್ ಟ್ರೈ ಇಟ್ ಒನ್ಸ್ ಆರ್ ಟ್ವೈಸ್. ಇದು 380 rupeesಗಿದೆ. ನನಗೆ ಏನೋ 280 290 rupeesಗೇನೋ ಸಿಕ್ತು, ವಿಚ್ ಇಸ್ ಅ ಸ್ಟೀಲ್ ಡೀಲ್ ಅಲ್ವಾ. ಸೊ ಯಾ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಆಲ್ಸೋ ಕೈಂಡ್ ಆಫ್ ಲೈಕ್ ಅ ವೈರಲ್ ಪ್ರಾಡಕ್ಟ್. ಇದು ಫಾಕ್ಸ್ಟೇಲ್ ಅವರ ಸ್ಕಿನ್ ರೇಡಿಯನ್ಸ್ ಮಾಸ್ಕ್. ದಿಸ್ ಇಸ್ ಸಪೋಸ್ ಟು ಕ್ಲೆನ್ಸ್ ಯೋರ್ ಪೋರ್ಸ್, ರೆಡ್ಯೂಸಸ್ ಬ್ಲ್ಯಾಕ್ ಹೆಡ್ಸ್, ಇಂಪ್ರೂವ್ಸ್ ಸ್ಕಿನ್ ಕ್ಲಾರಿಟಿ ಆ್ಯಂಡ್ ಸ್ಕಿನ್ ಟೋನ್. ಸೊ ನಾನು ಇವಾಗ ಹಾಕ್ತಿಲ್ಲ ಬಿಕಾಸ್ ನನ್ನ ಸ್ಕಿನ್ ಆಲ್ರೆಡಿ ಡ್ರೈ ಇದೆ. ಐ ಡೋಂಟ್ ನೋ ವೈ ಇವತ್ತಲ್ಲ ಲೈಕ್ 2-3 ಡೇಸಿಂದ ಲೈಕ್ ಬ್ಯಾಂಗ್ಳೂರ್ ವೆದರ್ ಇಷ್ಟು ಕೋಲ್ಡ್ ಆಗಿದೆ ಗೊತ್ತಾ. ಸ್ಯಾಟರ್ಡೆ ಅಲ್ಲ, ಅದಕ್ಕೆ ಪಕ್ಕದ ಮನೆಯವ್ರು ಟಿ ವಿ ಹಾಕೊಂಡು ಕೂತಿದ್ದಾರೆ. ಸಾರಿ ಫಾರ್ ದ್ಯಾಟ್. ಸೊ ಏನು ಹೇಳ್ತಿದ್ದೆ, ಸೊ ನಾನು ಲೈಕ್ 2-3 ಡೇಸಿಂದ ನನ್ನ ಸ್ಕಿನ್ ತುಂಬ ಡ್ರೈ ಇದೆ. ಸೊ ಐ ಡಿಂಟ್ ರಿಸ್ಕ್ ಆ್ಯಂಡ್ ಐ ಡಿಂಟ್ ಟ್ರೈ ಇಟ್ ಪ್ರಾಪರ್ಲಿ. ಜಸ್ಟ್ ಮೂಗ್ ಮೇಲೆ ಹಾಕಿದ್ದೆ ಆ್ಯಂಡ್ ಅಷ್ಟೇ. ಲೈಕ್ ಜಾಸ್ತಿ ಹೊತ್ತು ಬಿಟ್ಟಿಲ್ಲ, ಫುಲ್ಲಾಗಿ ಡ್ರೈ ಆಗೋಕ್ಕೂ ಬಿಟ್ಟಿಲ್ಲ, ಹಂಗೆ ತೆಗೆದ್ಬಿಟ್ಟಿದ್ದೆ. ಬಟ್ ಐ ರಿಯಲಿ ಲವ್ ದ ಕಲರ್. ತುಂಬ ಚೆನ್ನಾಗಿದೆ ಕಲರ್. ಆ್ಯಂಡ್ ಆ ಕಲರ್ಗೋಸ್ಕರನೇ ಇಸ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯು ಆಲ್ಸೋ ಗೆಟ್ ಈ ಥರ ಸ್ಪ್ಯಾಚುಲಾ ವಿಚ್ ಇಸ್ ಗ್ರೇಟ್. ನಾನು ಕರೆಕ್ಟಾಗಿ ಟ್ರೈ ಮಾಡಿಬಿಟ್ಟು ಐ ವಿಲ್ ಅಪ್ಡೇಟ್ ಅ ರಿವ್ಯೂ ಬಿಕಾಸ್ ನಾನು ಕರೆಕ್ಟಾಗಿ ಟ್ರೈ ಮಾಡಿಲ್ಲ ಅಲ್ಲ. ಸೊ ಐ ಕಾಂಟ್ ರಿವ್ಯೂ ಇಟ್ ಪ್ರಾಪರ್ಲಿ. ದಿಸ್ ಡಿಸರ್ವ್ಸ್ ಅ ಸಪ್ರೇಟ್ ವೀಡಿಯೋ ಗೊತ್ತಾ, ಬಿಕಾಸ್ ಆಫ್ ದ ಕಲರ್. ಇಟ್ಸ್ ವೆರಿ ನೈಸ್. ಇಟ್ಸ್ ಲೈಕ್ ಅ ಲ್ಯಾವೆಂಡರ್ ಪರ್ಪಲ್ ಕಲರ್ ಮಾಸ್ಕ್. ಸೊ ಅದಕ್ಕೋಸ್ಕರನೇ ಇಸ್ಕೊಂಡೆ ಟು ಬಿ ಆನೆಸ್ಟ್. 380 rupeesಗೇನೋ ಸಿಕ್ತು ನನಗೆ. ಆ್ಯಂಡ್ ಇಟ್ ರಿಟೇಲ್ಸ್ ಫಾರ್ 545. ನಂಗೆ 380 ಸಿಕ್ತು ಅಂದರೆ ವಿಚ್ ಇಸ್ ಅ ಸ್ಟೀಲ್ ಡೀಲ್. ಸೊ ಇದು ಇಸ್ಕೊಂಡಿದ್ದಕ್ಕೆ ಐ ಗಾಟ್ 1 free ಪ್ರಾಡಕ್ಟ್. ಆ್ಯಂಡ್ ದಟ್ ಈಸ್ ಫಾಕ್ಸ್ಟೇಲ್ ಅವರ ಗೋಲ್ಡನ್ ಅವರ್ ಗ್ಲೋ ಸನ್ಸ್ಕ್ರೀನ್ ವಿತ್ SPF 50 PA+++++ 4 times ಪ್ಲಸ್ ಇದೆ. ಸೊ ಇದ್ರ ಮಿನಿ ವರ್ಷನ್ ಸಿಕ್ತು. ನನ್ನ ಹತ್ರ ಇವ್ರದ್ದು ಆಲ್ರೆಡಿ ಬಿಗ್ ವರ್ಷನ್ ಇತ್ತು, ಅದು ಯೂಸ್ ಮಾಡಿ ಖಾಲಿ ಮಾಡಿದ್ದೆ. ಫಾಕ್ಸ್ಟೇಲ್ ಅವ್ರದ್ದು ಮಾಯ್ಶ್ಚರೈಸರ್ಸ್ ಆ್ಯಂಡ್ ಸನ್ಸ್ಕ್ರೀನ್ಸ್ ಆರ್ ದ ಬೆಸ್ಟ್. ನಾನು ಸೀರಮ್ಸ್ ಕೂಡ ಯೂಸ್ ಮಾಡಿದ್ದೆ, ದಟ್ ಈಸ್ ಆಲ್ಸೋ ಗುಡ್. ಒಂದು ಪಿಂಕ್ ಕಲರ್ ಸೀರಮ್ ಯೂಸ್ ಮಾಡಿದ್ದೆ. ಐ ಡೋಂಟ್ ರಿಮೆಂಬರ್ ದ ನೇಮ್. ಐ ಥಿಂಕ್ ಮಿಲ್ಕ್ ರೇಡಿಯನ್ಸ್ ಆ ಥರ ಏನೋ ಇದೆ. ದ್ಯಾಟ್ ಇಸ್ ಆಲ್ಸೋ ರಿಯಲಿ ಗುಡ್. ಅದೊಂದು ಗ್ಲೋ ಕೊಡುತ್ತೆ ಸ್ಕಿನ್ ಮೇಲೆ. ಐ ಆಲ್ರೆಡಿ ಹ್ಯಾವ್ ಸೋ ಮೆನಿ ಅದರ್ ಸೀರಮ್ಸ್. ಅದೆಲ್ಲ ಖಾಲಿ ಮಾಡಬೇಕು ಅಂತ ಹೇಳಿ ಐ ಡೆಂಟ್ ರೀಪರ್ಚೇಸ್ ಇಟ್. ಸನ್ಸ್ಕ್ರೀನ್ಸ್ ಕೂಡ ಅದೇ ಕತೆ. .mk ಅವರ ಸನ್ಸ್ಕ್ರೀನ್ಸ್ ಎಲ್ಲ ತುಂಬ ಇತ್ತು, PR ಅಲ್ಲಿ ಬಂದಿತ್ತು ಅಂತ. ಅದನ್ನು ಖಾಲಿ ಮಾಡಬೇಕು ಅಂದ್ಕೊಂಡು ಐ ಡೆಂಟ್ ರೀಪರ್ಚೇಸ್ ದಿಸ್. ಬಟ್ ಐ ಹಾನೆಸ್ಟ್ಲಿ ಲವ್ ದಿಸ್ ಸನ್ಸ್ಕ್ರೀನ್. ಸೊ ಇದು ನನ್ನ ಪೌಚಲ್ಲೋ ಬ್ಯಾಗಲ್ಲಿ ಎಲ್ಲಾದ್ರೂ ಇಟ್ಕೊಂಡಿರ್ತೀನಿ, ಜಸ್ಟ್ ಇನ್ ಕೇಸ್ ಟ್ರಾವೆಲ್ ಮಾಡೋವಾಗೆಲ್ಲ ಯೂಸ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಐ ರಿಯಲಿ ಲವ್ ದಿಸ್. ಇದೊಂಥರ ಗ್ಲೋ ಕೊಡುತ್ತೆ ಆಸ್ ದ ನೇಮ್ ಸೇಸ್. ಸೊ thank you. So these are the things I bought from the sale. I am really happy with everything except the Tir foundation. 1200 rupees ಕೊಟ್ಬಿಟ್ರೆ ಶೇಡ್ ಮ್ಯಾಚ್. ಆಬ್ವಿಯಸ್ಲಿ ಅದು ನನ್ನ ಮಿಸ್ಟೇಕ್, ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕು ತಾನೆ. ನಾನು ಅದ್ರದ್ದು ಫೋಟೋ ಹಾಕಿರ್ತೀನಿ ಇಫ್ ಐ ಕ್ಯಾನ್. ಲೈಕ್ ಹಿಂಗಿತ್ತು ಅಂದರೆ ಲೈಕ್ ಏನೋ ನಾಟಕಕ್ಕೆ ವೇಷ ಹಾಕ್ದಂಗಿತ್ತು, ಅಷ್ಟು ವೈಟ್ ಆಗಿತ್ತು. ಇವಾಗ ನಾನು ಭರತನಾಟ್ಯಮ್ಗೆಲ್ಲ ಮಾಡ್ತಾ ಇರ್ತೀನಿ ವೈಟ್ ಆಗಿ, ಅದಕ್ಕಿಂತ ವೈಟ್ ಆಗಿತ್ತು. ಸೊ ಜಸ್ಟ್ ಇಮ್ಯಾಜಿನ್ ಎಷ್ಟು ವೈಟ್ ಆಗಿತ್ತು ಅದು ಅಂತ ಫೌಂಡೇಶನ್. ಸೊ ಯಾ, ಆ ಒಂದು ಫೌಂಡೇಶನ್ ಬಿಟ್ಟು ಐ ಮೀನ್ ಆಬ್ವಿಯಸ್ಲಿ ರಿಟರ್ನ್ ರಿಕ್ವೆಸ್ಟ್ ಪ್ಲೇಸ್ ಮಾಡಿದ್ದೀನಿ ಆಲ್ರೆಡಿ, ದಟ್ ಶೇಡ್ ಮ್ಯಾಚ್ ಕರೆಕ್ಟ್ ಆಗಿಲ್ಲ ಅಂತ. ಐ ಡಿಂಟ್ ಥಿಂಕ್ ಅವರು ರಿಟರ್ನ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಜಸ್ಟ್ ಹಂಗೆ ಟ್ರೈ ಮಾಡೋಣ ಅಂತ ಮಾಡಿದೆ, ಬಿಕಾಸ್ ಆಬ್ವಿಯಸ್ಲಿ 1200 rupees ಅಲ್ವಾ, ಅದಕ್ಕೋಸ್ಕರ. ಸೊ ರಿಟರ್ನ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ್ರು, ವಿಚ್ ಇಸ್ ಗ್ರೇಟ್. ಇವತ್ತು ರಿಟರ್ನ್ ಆಗುತ್ತೆ. ಸೊ ಐ ಡಿಂಟ್ ಓಪನ್ ಅಗೇನ್ ಆ್ಯಂಡ್ ಅಗೇನ್, ಸುಮ್ಮನೆ ಯಾಕೆ ಅಂತ ಹೇಳಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಆಲ್ ದ ಅದರ್ ಐಟಮ್ಸ್. ಆ್ಯಂಡ್ ತುಂಬ ಆಲ್ಮೋಸ್ಟ್ ಲೈಕ್ 2-3,000 ಏನೋ ಖರ್ಚಾಸ್ ಮಾಡಿದ್ದೀನಿ. ಲೈಕ್ ಇದು ರಿಟರ್ನ್ ಮಾಡಿದ್ರೆ 2-3,000 ಆಗುತ್ತೆ. ಸೊ ಬಟ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಆಲ್ ದ ಪ್ರಾಡಕ್ಟ್ಸ್. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟ್ರೈ ಆಲ್ ದ ಪ್ರಾಡಕ್ಟ್ಸ್ ಆಲ್ಸೋ. ನಂಗೆ ಯಾವ್ದಾವ್ದು ಬೇಕೋ ಅದು ಮಾತ್ರ ಇಸ್ಕೊಂಡೆ, ಸುಮ್ಮನೆ ರ್ಯಾಂಡಮಾಗಿ ಏನು ಪರ್ಚೇಸ್ ಮಾಡಿಲ್ಲ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದ್ಯಾಟ್ ಆಸ್ ವೆಲ್. ಸೊ ಯಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಬಾಯ್.